ಮುಲ್ಲಾಗಳಿಗೆ ಎದೆ ಸೀಳಿದ್ರೆ 3 ಅಕ್ಷರ ಸರಿಯಾಗಿ ಬರೋದಿಲ್ಲ. ಅದರಲ್ಲೂ ಕೂಡ ನೀಟ್ ಪರೀಕ್ಷೆ ಮತ್ತೆ ಮುಲ್ಲಾಗಳಿಗೆ ಏನು ಸಂಬಂಧ ಇದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಸಿಟಿ ರವಿ ವಿರುದ್ಧ ಇದೀಗ ಮತ್ತೊಂದು ಕೇಸ್ ಆಗಿದೆ. ನಗರದ ಉಪ್ಪಳ್ಳಿ ನಿವಾಸಿ ಗೌಸ್ ಮುನೀರ್ ಅನ್ನೋರಿಂದ ದೂರು ದಾಖಲಾಗಿದೆ. ಚಿಕ್ಕಮಗಳೂರು ನಗರದ ಸೆಂಟ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಮುಲ್ಲಾ ಪದ ಬಳಕೆ ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪ. ಈ ಪ್ರತಿಭಟನೆಯಲ್ಲಿ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಕೋಮು ದ್ವೇಷ, ಕೋಮು ಗಲಭೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಸಿಟಿ ರವಿ ಅನ್ನುವಂಥ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಸಿಟಿ ರವಿ ವಿರುದ್ಧ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ದೂರುದಾರರು ಈಗ ಆಗ್ರಹ ಮಾಡ್ತಿದ್ದಾರೆ. BNS ಕಲಂ 173 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಚಿಕ್ಕಮಗಳೂರು ನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈವರೆಗೆ ಸಿಟಿ ರವಿ ವಿರುದ್ಧ ಟೋಟಲ್ 3 ದೂರುಗಳು ಈಗಾಗಲೇ ದಾಖಲಾಗಿದೆ. ಹಾಗಾಗಿ ಸುಮಾರು 2 ರಿಂದ 3 ಬಾರಿ ಈಗಾಗಲೇ ಸಿಟಿ ರವಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸರು. ಆದರೆ ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಬ್ಯುಸಿ ಇದ್ದೀನಿ, 1 ವಾರ ನನಗೆ ಕಾಲಾವಕಾಶ ಕೊಡಿ, ಅದಾದ್ಮೇಲೆ ನಾನೇ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ. ಜೊತೆಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಕೋಮು ಅಥವಾ ಯಾವುದೇ ಜಾತಿ, ಯಾವುದೇ ಒಂದು ಸಮುದಾಯವನ್ನ ಉದ್ದೇಶಿಸಿ ಮಾತನಾಡಿಲ್ಲ ಅಥವಾ ಅವರ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನಾನು ಮಾಡಿಲ್ಲ ಅಂತ ಹೇಳಿಕೆಗಳನ್ನ ನಾನು ಕೊಡ್ಲಿಲ್ಲ. ಇದು ಬೇರೆ ಉದ್ದೇಶ ಆಗಿತ್ತು. ಅಂದ್ರೆ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಯಾರೋ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಅಂಥವ್ರ ವಿರುದ್ಧ ನಾನು ಮಾತನಾಡಿದ್ದೀನಿ ಅಷ್ಟೇ. ಅದ್ರ ಹೊರತಾಗಿ ಯಾವುದೇ ಜಾತಿ ಅಥವಾ ಯಾವುದೇ ಸಮುದಾಯದ ವಿರುದ್ಧ ನಾನು ಮಾತನಾಡಿಲ್ಲ ಅಂತ ಹೇಳಿ ಒಂದು ಕಡೆ ಸ್ಪಷ್ಟನೆ ಕೊಟ್ಟರು. ಅದಾದ ನಂತರ ಪೊಲೀಸರು ಸುಮಾರು 2 ರಿಂದ 3 ಬಾರಿ ಈಗಾಗಲೇ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಸಿಟಿ ರವಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈ ನೋಟಿಸ್ಗೂ ಕೂಡ ಸಿಟಿ ರವಿ ಅವರು ಇನ್ನೂ ಕೂಡ ಹೋಗಿ ವಿಚಾರಣೆ ನಡೆಸಲಿಕ್ಕೆ ಪೊಲೀಸರಿಗೆ ಅವಕಾಶ ಕೊಡಲಿಲ್ಲ. ಪ್ರತಿ ಬಾರಿ ಮೊದಲನೇದಾಗಿ ಫಸ್ಟ್ ಅವರಿಗೆ ನೋಟಿಸ್ ಹೋಯಿತು, ಅದಾದ ನಂತರ 2ನೇ ಬಾರಿ ನೋಟಿಸ್ ಹೋಯಿತು, ಯಾವುದೇ ಉತ್ತರ ಕೊಟ್ಟಿಲ್ಲ. 3ನೇ ಬಾರಿ ಖುದ್ದು ಪೊಲೀಸ್ ಅವರೇ ಹೋಗಿ ಸಿಟಿ ರವಿ ಅವರ ಮನೆ ಮುಂದೆ ಇದನ್ನ ನೋಟಿಸ್ ಅನ್ನ ಅಂಟಿಸಿ ಬಂದಿರ್ತಾರೆ. ಹಾಗಾಗಿ ಇದೀಗ ಫೈನಲಿ ಮತ್ತೊಂದು ಕೇಸ್ ದಾಖಲಾಗಿದೆ.